ರಾಜ್ಯಪಾಲರು ಸದ್ಯ ಕರ್ನಾಟಕದಲ್ಲಿಲ್ಲ. ಅವರು ನಿನ್ನೆ ರಾತ್ರಿಯೇ ಮುಂಬೈಗೆ ಹೊರಟರು. ಮುಂಬೈಗೆ ಹೋಗಿ ಅಲ್ಲಿಂದ ಸದ್ಯ ಇಂದೋರಿಗೆ ಹೋಗ್ತಾ ಇದ್ದಾರೆ. ನಿನ್ನೆ ಮುಂಬೈಯಲ್ಲಿ ಸ್ಟೇ ಆಗಿದ್ರು. ಈಗ ಅವರು ಹೊರಟಿದ್ದಾರೆ ಇಂದೋರಿಗೆ. 3 ಗಂಟೆಗೆ ಸಮಯ ಕೊಟ್ಟಿದ್ರು ಸಿದ್ದರಾಮಯ್ಯ ಅವರಿಗೆ. ಆದರೆ ಸದ್ಯ ಅವರು ಮುಂಬೈನಿಂದ ಇಂದೋರಿಗೆ ಹೊರಟಿದ್ದಾರೆ. ಫ್ಲೈಟ್ ಅಲ್ಲಿದ್ದಾರೆ. ಸದ್ಯ 10 ಗಂಟೆ 40 ನಿಮಿಷಕ್ಕೆ ಇಂದೋರ್ ರೀಚ್ ಆಗ್ತಾರೆ. ಅಲ್ಲವರ ಖಾಸಗಿ ಕಾರ್ಯಕ್ರಮ ಇದೆ, ಖಾಸಗಿ ಭೇಟಿಯ ಕಾರ್ಯಕ್ರಮ ಇದೆ. ರಾಜ್ಯಪಾಲರು ವಾಪಸ್ ಬರುವಂತ ಸಾಧ್ಯತೆ ಕ್ಷೀಣ ಅಂತ ಅನ್ಸುತ್ತೆ. ವೇಳಾಪಟ್ಟಿ ಗಮನಿಸಿದೆ. ರಾಜಭವನದಿಂದ ಲೋಕಭವನದಿಂದ ಇದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ಅವರ ವೇಳಾಪಟ್ಟಿ ಲಭ್ಯ ಆಗಿದೆ. ನಿನ್ನೆ ರಾತ್ರಿ ಹೊರಟರು, ಮುಂಬೈ ರೀಚ್ ಆದರು, ಮುಂಬೈ ಲೋಕಭವನದಲ್ಲಿ ಸ್ಟೇ ಆದರು. ಇವತ್ತು ಈಗ ಹೊರಟಿದ್ದಾರೆ. ಈಗ ಹೊರಟು ಇಂದೋರಿಗೆ ತಲುಪ್ತಾರೆ. 10:00 ಇಂದೋರಿಗೆ ತಲುಪ್ತಾರೆ. 10:40 ಹೊತ್ತಿಗೆ ಅವರ ವೇಳಾಪಟ್ಟಿ ಪ್ರಕಾರ. ಬಟ್ ಅಲ್ಲಿಂದ ವಾಪಸ್ ಬರ್ತಾರ ಅವರು ಇವತ್ತೇ ಇಂದೋರ್ನಿಂದ? ಇದರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಲೋಕಭವನದಲ್ಲಿ ನಮ್ಮ ಪ್ರತಿನಿಧಿ ಮುತ್ತಪ್ಪ ರೆಡಿ ಇದ್ದಾರೆ. ಮುತ್ತಪ್ಪ, ಲೋಕಭವನದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥ ದೃಶ್ಯಗಳನ್ನೆಲ್ಲ ಗಮನಿಸಿದ್ವಿ. ಇನ್ನು ರಾಜ್ಯಪಾಲರು ವಾಪಸ್ ಬರುವಂಥ ಸಾಧ್ಯತೆ ಇವತ್ತೇ ಇದೆಯಾ ಅಥವಾ ಕ್ಷೀಣನ ಆ ಸಾಧ್ಯತೆ? ರಕ್ಷತ್, ಈಗ ಲೋಕಭವನದಿಂದ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ ರಾಜ್ಯಪಾಲರು ಇವತ್ತು ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಯಾಕಂದ್ರೆ ನಾಳೆ ರಾಷ್ಟ್ರಪತಿಗಳು ಬೆಂಗಳೂರಿಗೆ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಉಪರಾಷ್ಟ್ರಪತಿಗಳನ್ನ ಅವರನ್ನು ಬರಮಾಡಿಕೊಳ್ಳುವಂತಹ ಕೆಲಸವನ್ನ ರಾಜ್ಯಪಾಲರೇ ಮಾಡ್ಕೋಬೇಕು. ಹೀಗಾಗಿ ರಾಜ್ಯಪಾಲರು ಇವತ್ತು ಇಂದೋರಿಂದ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರ್ತಾರೆ ಅನ್ನೋ ಒಂದು ಖಚಿತ ಮಾಹಿತಿ ಕೂಡ ಸಿಗ್ತಾ ಇದೆ. ಇದರ ನಡುವೆ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಈಗಾಗಲೇ ವೇಳಾಪಟ್ಟಿಯನ್ನು ಕೂಡ ಕೇಳಿಕೊಂಡಿರುವಂತದ್ದು. ಈ ರಾಜಭವನದ ಸೆಕ್ರೆಟರಿ ಇದ್ದಾರೆ, ಲೋಕಭವನದ ಒಂದು ಕಾರ್ಯದರ್ಶಿ ಏನಿದ್ದಾರೆ, ಅವರಿಗೆ ಬಂದು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ಸಿದ್ದರಾಮಯ್ಯವರು ಮಾಡಬಹುದು ಅಂತ ಕೂಡ ನಿರೀಕ್ಷೆ ಮಾಡಲಾಗಿದೆ. ಹೀಗಾಗಿ ಈಗ ಲೋಕಭವನದ ಮುಂಭಾಗದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕಲಾಗಿರುವಂತದ್ದು. ಇವತ್ತು ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ ಬರುವಂತಹ ಸಂದರ್ಭದಲ್ಲಿ ಸಾವಿರಾರು ಜನ ಅವರ ಬೆಂಬಲಿಗರು, ಕಾಂಗ್ರೆಸ್ನ ಕಾರ್ಯಕರ್ತರು ಲೋಕಭವನದ ಮುಂಭಾಗದಲ್ಲಿ ಜಮಾವಣೆ ಆಗುವಂತಹ ಕಾರಣಕ್ಕಾಗಿ ಬೇಕಾದಂತಹ ಸಿದ್ಧತೆಯನ್ನು ಕೂಡ ಪೊಲೀಸರು ಕೂಡ ಮಾಡಿಕೊಂಡಿದ್ದಾರೆ. ಲೋಕಭವನದಿಂದ 100 ಮೀಟರ್ ದೂರವರೆಗೂ ಕೂಡ ಯಾರು ಕೂಡ ಓಡಾಟ ಮಾಡಬಾರ್ದು ಅಂತೇಳಿ ಎರಡೂ ರಸ್ತೆಯ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯನವರ ಒಂದು ಕಚೇರಿ ಮಾಹಿತಿಯ ಪ್ರಕಾರ ಅವರು ನೇರವಾಗಿ ಈ ಒಂದು ಲೋಕಭವನದ ಸೆಕ್ರೆಟರಿ ಅವರಿಗೆ ಬಂದು ತಮ್ಮ ರಾಜೀನಾಮೆಯನ್ನು ಸಲ್ಲಿಕೆ ಮಾಡ್ತಾರೆ. ನಂತರದಲ್ಲಿ ಸೆಕ್ರೆಟರಿ ಆಗಿರುವಂತಹ ಪ್ರಭುಶಂಕರ್ ಅವರು ರಾಜ್ಯಪಾಲರಿಗೆ ಈ ರಾಜೀನಾಮೆ ಪತ್ರವನ್ನ ಅವರಿಗೆ ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅದನ್ನು ಖಚಿತಪಡಿಸಿಕೊಳ್ಳುವಂತಹ ಕೆಲಸವನ್ನು ರಾಜ್ಯಪಾಲರು ಮತ್ತೆ ಸಿದ್ದರಾಮಯ್ಯನವರನ್ನ ಕರೆಸಿಬಿಟ್ಟು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ ಸಂಜೆ ಅಷ್ಟರಲ್ಲಿ ರಾಜ್ಯಪಾಲರು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಉಪರಾಷ್ಟ್ರಪತಿಯವರ ಒಂದು ಕಾರ್ಯಕ್ರಮ ಇರುವಂತಹ ಕಾರಣಕ್ಕಾಗಿ ಅವರನ್ನ ಸ್ವಾಗತ ಮಾಡಿಕೊಳ್ಳೋಕ್ಕೂ ಕೂಡ ರಾಜ್ಯಪಾಲರು ಇರಬೇಕಾಗುತ್ತೆ. ಹೀಗಾಗಿ ಇವತ್ತು ಸಂಜೆ ಅಷ್ಟಿಗೆ ರಾಜ್ಯಪಾಲರು ಬರುವಂತಹ ಮಾಹಿತಿ ಇರುವಂತದ್ದು. ಇನ್ನು ಈಗ ಸಿಕ್ತಿರುವಂತಹ ಮಾಹಿತಿ ಪ್ರಕಾರ 3 ಗಂಟೆ ಒಳಗಾಗಿ ಸಿದ್ದರಾಮಯ್ಯವರು ಈ ಒಂದು ಲೋಕಭವನಕ್ಕೆ ಬರುವಂತಹ ಸಾಧ್ಯತೆ ಇದು. ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ 12 ಗಂಟೆಗೆ ಎಲ್ಲರೂ ಕೂಡ ಈ ಲೋಕಭವನದ ಮುಂಭಾಗದಲ್ಲಿ ಅಸೆಂಬಲ್ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ರಕ್ಷಿತ್, ಎಸ್ ಮುತ್ತಪ್ಪ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.